ಈಶ್ವರ್ ಖಂಡ್ರೆ ಅವರನ್ನೇನೋ ಭೇಟಿ ಆಗ್ತೀರಾ, ಭೇಟಿ ಮಾಡ್ಬೇಕಾ? ಇಲ್ಲ, ಮಾಡ್ಬೇಕು. ಅವರು ಅರ್ಥ ಮಾಡ್ಕೋಬೇಕು. ಇದು ನಾನು ಏನು ಹೇಳ್ತಾ ಇದ್ದೀನಿ, ನಿಮಗೆ ಒಂದೊಂದು ಪದವಿ ಕೊಟ್ಟಿದ್ದಾರೆ, ನೀವು ಎಲ್ಲಾರನ್ನೂ ಒಕ್ಕಲು ಎಬ್ಬಿಸ್ತಾ ನನ್ನ ಕರ್ತವ್ಯ ಮುಗಿಸ್ಬಿಟ್ಟೆ ಅಂತಂದರೆ ಅದಲ್ಲ. ಯಾರನ್ನ ಒಕ್ಕಲು ಎಬ್ಬಿಸ್ತಾ ಇದ್ದೀರಾ ನೀವು? ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಎಷ್ಟು ಕಾಲ ಬಾಳಿದ್ದಾನೆ ಅನ್ನುವಂಥದ್ದು ನೀವು ಯೋಚನೆ ಮಾಡಿದ್ದೀರಾ? ನಿಮ್ಮ ಮನೆಯಿಂದ ನಿಮ್ಮನ್ನು ಒಕ್ಕಲು ಎಬ್ಬಿಸ್ಬಿಟ್ರೆ ಸುಮ್ಮನೆ ಬಿಡ್ತೀರಾ ನೀವು? ಯಾರೋ ಪಾಪದವ್ರು ಇದ್ರೆ ಒಕ್ಕಲು ಎಬ್ಬಿಸ್ಬಿಡ್ತೀರಾ ಅಷ್ಟೇ, ಬೇರೆ ಇನ್ನೇನು ಮಾಡಲ್ಲ. ದಯವಿಟ್ಟು ಒಳ್ಳೆ ಕೆಲಸಗಳು ಮಾಡಿರಿ ದಯವಿಟ್ಟು ನನಗೆ. ಯಾಕಂದರೆ ನಿಮ್ಮ ಸರ್ಕಾರದ ಅವಧಿನಲ್ಲಿ ನೀವು ಮಾಡಿದ್ರೆ ಮುಂದೆ ಎಲೆಕ್ಷನ್ನಲ್ಲಿ ಆಗಲಿ ಈ ರೈತರು ಪಾಪ ಎಂದೂ ನಿಮ್ಮನ್ನು ಮರೆಯಲ್ಲ. ನಾವೇನು ಸ್ವಲ್ಪ ಕೊಡ್ಬೋದು, ಒಂದು 2 ಎಕರೆ 3 ಎಕರೆ 5 ಎಕರೆ 4 ಎಕರೆ ಇರುವಂಥ ರೈತರಿಗೆ ಯಾವ ರೀತಿ ನಾವು ಕಾಂಪನ್ಸೇಷನ್ ಕೊಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗತ್ತೆ? ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋಕ್ಕೆ ಆಗಲ್ಲ. ಇನ್ನೂ ಬೇಕಾದ್ರೆ ಇವ್ರಿಗೆ ಈ ಅರಣ್ಯ ಇಲಾಖೆಯವ್ರಿಗೆ CNB ಲ್ಯಾಂಡ್ ಬ್ಯಾಂಕಿಂದ ತಗೊಂಡು ಕೊಡ್ರಿ, ಬೇರೆ ಎಲ್ಲಾದರೂ ಹಿಂಸೆ ಕೊಡಬಾರ್ದು ರೈತರಿಗೆ. ಸರ್, ನಿಮ್ಮ ತಾಯಿ ಒಂದು ಸ್ಮಾರಕದ ವಿಚಾರವಾಗಿ ಸರ್ಕಾರ ಏನಾದ್ರು ತೀರ್ಮಾನ ತೆಗೆದುಕೊಳ್ಳುತ್ತಾ ಅಥವಾ ನೀವು? ಇಲ್ಲ, ನಾನೇ ಮೇಡಮ್. ಸರ್ಕಾರ ಜನತೆ ಮೇಲೆ, ನನ್ನ ತಾಯಿಯವರು ಯಾವತ್ತೂ ಹೇಳಿದ್ದಾರೆ, ಜನತೆ ಮೇಲೆ ನಾವು ಭಾರವಾಗಿರಬಾರ್ದು, ಸರ್ಕಾರಕ್ಕೂ ನಾವು ಹಿಂಸೆ ಕೊಡಬಾರ್ದು. ಸ್ವಂತ ನಮ್ಮ ಹಣದಲ್ಲಿ ನಾವು ನಿರ್ಮಿಸ್ತೀವಿ. ಆದಾಯ ತೆರಿಗೆಗೆ ಇವತ್ತು ನಾನು ಆಡಿಟರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ, ಏನು ಕಟ್ಟಬೇಕು ಆದಾಯ ತೆರಿಗೆ ಕಟ್ಟಿಬಿಟ್ಟೆ ನಾನು ಸ್ಮಾರಕ ಸ್ಟಾರ್ಟ್ ಮಾಡ್ತೀನಿ. ರೈಟ್, ನಮಸ್ಕಾರ.